ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಹಿಳಾ ಶಾಸಕರಿಗೆ ಅವಕಾಶ ಇಲ್ಲ. ಖಾಲಿ ಇರುವಂಥ ಮಹಿಳಾ ಕೋಟಾದಲ್ಲಿ ಮಂತ್ರಿಗರಿಗೆ ಬಹಳ ದೊಡ್ಡ ಕಸರತ್ತು ನಡೀತಾ ಇದೆ. ಎರಡನೇ ಪಟ್ಟಿಯಲ್ಲಿಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಥಾನ ತಪ್ಪಿದೆ. ಡಿಕೆ ಸಂಪುಟವನ್ನು ಮಹಿಳೆ ದಿಕ್ಕಿಲ್ಲದ, ಹೆಣ್ಣು ಮಕ್ಕಳು ದಿಕ್ಕಿಲ್ಲದ ಸಂಪುಟ ಅಂತ ಕರೆಯೋಕ್ಕೂ ಕೂಡ ವಿರೋಧ ಪಕ್ಷದವರು ಆರಂಭ ಮಾಡಿದ್ದಾರೆ. ಒಬ್ಬರು ಮಹಿಳೆಯರು ಇಲ್ಲದಂಥ ಸಂಪುಟವನ್ನು ರಚನೆ ಮಾಡಿದ್ದಾರೆ. ಮಹಿಳೆಯರಿಗೆ ಕೊಡುವ ಪ್ರಾಧಾನ್ಯತೆ ಇದೇನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಹೆಣ್ಣು ಮಕ್ಕಳಿಂದ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ಹೆಬ್ಬಾಳ್ಕರ್. ಶತಾಯ ಗತಾಯ ಎರಡನೇ ಬಾರಿಯಾದರೂ ಕೂಡ ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಮೊದಲ ಸಂಪುಟದಲ್ಲಿ ಇದ್ದರು. ಅವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದರು. ಈಗ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿಯೂ ಕೂಡ ಅವರಿಗೆ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಬಟ್ ಆ ನಿರೀಕ್ಷೆಯ ಪ್ರಕಾರದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಶತಾಯ ಗತಾಯ ಮಂತ್ರಿಗಿರಿಯನ್ನು ಗಿಟ್ಟಿಸಿಕೊಳ್ಳಬೇಕು ಅಂತ ಹೇಳಿ ಹೆಬ್ಬಾಳ್ಕರ್ ಯತ್ನವನ್ನು ಮುಂದುವರಿಸಿದ್ದಾರೆ. ಮಹಿಳಾ ಶಾಸಕರಲ್ಲಿ ಪ್ರಭಾವಿ ಜನಪ್ರಿಯ ನಾಯಕಿ ಹೆಬ್ಬಾಳ್ಕರ್ ಆಗಿದ್ದಾರೆ ಅಂಥೇಳಿ ಅವರ ಬೆಂಬಲಿಗರು ಹೇಳ್ತಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ನಾಯಕರಲ್ಲಿ ಕೈಯಲ್ಲಿ ಹೆಬ್ಬಾಳ್ಕರ್ ಭವಿಷ್ಯ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗುತ್ತೆ, ದೆಹಲಿ ನಾಯಕರು ಕೂಡ ತೀರ್ಮಾನ ಮಾಡಬೇಕಾಗುತ್ತೆ. ಹೀಗಾಗಿ ಅವರಿಬ್ಬರ ಕೈಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭವಿಷ್ಯ ಇದೆ. ತೀವ್ರ ಪೈಪೋಟಿ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಹೆಬ್ಬಾಳ್ಕರ್ ಕಸರತ್ತು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಹೆಬ್ಬಾಳ್ಕರ್ಗೆ ಮತ್ತೆ ಅವಕಾಶ ಒಲಿದು ಬರುತ್ತಾ ಇಲ್ವಾ ಅಂತ ನೋಡಬೇಕಾಗಿದೆ. ಈಗಾಗಲೇ ಅನೇಕರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಹಿಳಾ ಕೋಟಾದಲ್ಲಿ ಒಂದು ಖಾಲಿ ಇದೆ. ಆ ಒಂದು ಖಾಲಿ ಇರೋ ಕಾರಣಕ್ಕಾಗಿ, ಯಾಕಂದರೆ ಗಾಯತ್ರಿ ಶಾಂತೇಗೌಡರು ಕೊಟ್ಟಿದ್ದರು, ಕೊನೇ ಕ್ಷಣದಲ್ಲಿ ಅವರಿಗೆ ಸಚಿವ ಸ್ಥಾನ ವಂಚಿತರಾದರು. ಸಚಿವ ಸ್ಥಾನವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅವರು ವಂಚಿತರಾದರು. ಹೀಗಾಗಿ ಮಹಿಳಾ ಕೋಟಾ ಕೊಡಬೇಕಾಗಿದೆ. ಆ ಮಹಿಳಾ ಕೋಟಾದಲ್ಲಿರುವಂಥ 3-4 ಜನ ಇದ್ದಾರೆ. ಈಗ ರೂಪಾ ಶಶಿಧರ್ ಕೊಟ್ಟರೆ ಅವರ ತಂದೆಗೂ ಮಂತ್ರಿಗಿರಿ, ಅವ್ರಿಗೂ ಮಂತ್ರಿಗಿರಿ ಅನ್ನುವ ಲೆಕ್ಕದಲ್ಲಿ ಬರುತ್ತೆ. ಹೀಗಾಗಿ ರೂಪಕಲಾ ಶಶಿಧರ್ ಅವರಿಗೆ ಕೊಡೋದಿಲ್ಲ ಅನ್ನೋದು ಇಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ಇದೆ ಅಂತ ಅಂದುಕೊಳ್ಳಬಹುದು. ಬಟ್ ಅವರವ್ರ ಪ್ರಯತ್ನ ಅವ್ರು ಮಾಡ್ಬೋದು. ಅದರ ಜೊತೆಗೆ ಉಮಾಶ್ರೀ ಕೂಡ ಮಾಜಿ ಸಚಿವೆ, ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನು ನಿಭಾಯಿಸಿದಂಥವರು, ತೇರದಾಳ ಕ್ಷೇತ್ರದಿಂದ ಆಯ್ಕೆಯಾಗಿ ಗೆದ್ದಂಥವರು, ಈಗ MLC ಆಗಿದ್ದಾರೆ. ಅವರೂ ಕೂಡ ಈ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ, ಅಥವಾ ಡಿ ಕೆ ಸಂಪುಟದಲ್ಲಿ ಸಚಿವರಾಗುವಂಥ ಮಹದಾಸೆಯನ್ನು ಹೊಂದಿದ್ದಾರೆ. ಇನ್ನೊಂದು ಕಡೆ ನಯನಾ ಮೋಟಮ್ಮ ಮೊದಲ ಬಾರಿ ಶಾಸಕರಾಗಿದ್ದರೂ ಕೂಡ ನಯನಾ ಮೋಟಮ್ಮ ಕೂಡ ನಾನು ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಅವರು ಒಂದು ಪ್ರಬಲವಾದಂಥ ಆಕಾಂಕ್ಷೆಯನ್ನು ಮಂಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವರೆಲ್ಲರ ಮಧ್ಯೆ ಮುಂಚೂಣಿ ಪೈಪೋಟಿಯಲ್ಲಿರುವಂಥ ಉಮಾಶ್ರೀ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರ ನಡುವೆ ಯಾರಿಗೂ ಕೂಡ ಸಿಕ್ಕರೂ ಅಚ್ಚರಿ ಇಲ್ಲ ಅನ್ನುವ ರೀತಿಯಲ್ಲಿದೆ. ಬಟ್ ಒಂದು ತುಸು ಹೆಜ್ಜೆ ಮುಂದೆ ಅಂತ ಹೇಳಿದ್ರೆ ಉಮಾಶ್ರೀ ಅವರೇ ಒಂದು ಹೆಜ್ಜೆ ಮುಂದಿದ್ದಾರೆ ಎನ್ನುವ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಯಾರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿಯ ಆ ಭಾಗ್ಯ ಒಲಿದು ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.